ಹಾಸನ ನಗರದ ಶ್ರೀನಗರ ಸ್ಲಂ ಪ್ರದೇಶದಲ್ಲಿ ಬೀದಿ ನಾಯಿಗಳ ಹಾವಳಿ ನಿಯಂತ್ರಣ ತಪ್ಪಿದ್ದು ಮಕ್ಕಳು ಸೇರಿದಂತೆ ಸಾರ್ವಜನಿಕರ ಸುರಕ್ಷತೆ ಪ್ರಶ್ನಾರ್ಥಕವಾಗಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. 4-5 ಮಕ್ಕಳಿಗೆ ನಾಯಿಗಳು ಕಚ್ಚಿದ ಘಟನೆಗಳು ವರದಿಯಾಗಿದೆ. ಸಂಜೆ ಒಂದು 6:30-7 ಗಂಟೆಗೆ ಕಚ್ಚಿದ್ದಲ್ವಾ ಮಗುಗೆ 4-5 ಮಕ್ಳಿಗೆ ಕಚ್ಚಿದೆ. ಈ ಮಗುಗೆಲ್ಲ ಸಿಕ್ಕಾಪಟ್ಟೆ ಕಚ್ಚಿದೆ. ರಾತ್ರಿ ಎಲ್ಲ ರಕ್ತ, ಕೈಯೆಲ್ಲ ಊದ್ಕೊಂಡಿದೆ. ಮತ್ತೆ ಇನ್ನೊಂದು 3-4 ಮಕ್ಳಿಗೂ ಕಚ್ಚಿದೆ. ಆಮೇಲೆ 4-5 ಮಕ್ಳಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ. ನಾಯಿಗಳ ಸಮಸ್ಯೆ ಸಿಕ್ಕಾಪಟ್ಟೆ ಆಗೋಗಿದೆ ಇಲ್ಲಿ. ಸರ್, ಮಹಾನಗರ ಪಾಲಿಕೆ ಸಿಬ್ಬಂದಿಗಳು ತುಂಬಾ ಸ್ಪಂದಿಸಬೇಕು. ಸ್ಲಮ್ ಏರಿಯಾ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ರಾತ್ರಿ ಹೊತ್ತು ಕತ್ಲಿರುತ್ತೆ. ಕತ್ಲಿದಾಗ ಏನಾಗಿದೆ ಅಂದ್ರೆ 50-100 ನಾಯಿಗಳು, ಆ ನಾಯಿಗಳು ಹಿಂಡು ನೋಡ್ಬಿಟ್ರೆ ಇಲ್ಲ ಏನು ಫಾರ್ಮ್ ಮಾಡ್ಕೊಟ್ಟಿದೀವೇನೋ ಅನ್ನಂಗಿದೆ ಇಲ್ಲಿ. ಆ ತರ ಇದೆ ಪರಿಸ್ಥಿತಿ. ರಾತ್ರಿನೂ ಆನ್ಲೈನ್ ಅಲ್ಲಿ ಕಂಪ್ಲೇಂಟ್ ಮಾಡಿದ್ದೀನಿ ನಗರಸಭೆಗೆ, ವಿಡಿಯೋನು ಹಾಕಿದ್ದೀನಿ ಆ ಮಕ್ಕಳಿಗೆಲ್ಲ ಕಚ್ಚಿರೋದು. ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಬೇಕು. ಮುಂದೆ ಏನಾರ ಅನಾಹುತ ನಡೆದ್ರೆ ಇದಕ್ಕೆ ಸಂಬಂಧಪಟ್ಟ ಮಹಾನಗರ ಪಾಲಿಕೆಯ ಅಧಿಕಾರಿಗಳೇ ನೇರವಾಗಿ ಹೊಣೆ ಹಾಕ್ತಾರೆ.